ಹಾಯ್ ಎಲ್ಲ ವಿದ್ಯಾರ್ಥಿಗಳು, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮ ಒಂದು KCT ರಿಸಲ್ಟ್ ಏನೋ ಬಂತು, ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸ್ವಲ್ಪ ಅದ್ರ ಗೈಡ್ಲೈನ್ಸ್ ಕೊಡಿ ಅಂತ ಕೇಳ್ತಿದ್ರು ತುಂಬ ಸ್ಟೂಡೆಂಟ್ಸು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಸಿಗುತ್ತೆ, ಡೈರೆಕ್ಟಾಗಿ ನಿಮ್ಮ ಡೌಟ್ಸ್ನ ಕೇಳ್ಬೋದಾಗಿರುತ್ತೆ. ಬನ್ನಿ, ಈಗ ನಿಮ್ಮೊಂದು ರಿಸಲ್ಟ್ ಏನೋ ಬರುತ್ತೆ, ನೆಕ್ಸ್ಟ್ ಏನು, ಯಾಕಂದರೆ ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ನಿನ್ನೆ ವೀಡಿಯೋದಲ್ಲಿ ಹೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ, ನೆಕ್ಸ್ಟ್ ಸ್ವಲ್ಪ ಪ್ರೊಸೀಜರ್ ಹೇಳಿ, ನೆಕ್ಸ್ಟ್ ಏನು ಮಾಡಬೇಕು ರಿಸಲ್ಟ್ ಬಂದ ತಕ್ಷಣ ಅಂತ ಹೇಳ್ತಿದ್ರೆ. ನೋಡಿ, ಈಗ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಏನಿರುತ್ತೆ ಫುಲ್ ಪೀಕಲ್ಲಿರುತ್ತೆ. ಯಾಕಂದರೆ ನಿಮ್ಮ ಒಂದು ರಿಸಲ್ಟ್ ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಷ್ಟೇ. ಯಾಕಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿದೆ ಅಂದರೆ ಒಂದು ತುಂಬ ಸರ್ಪ್ರೈಸ್ ಆಗಿರ್ತೀರ ಏನಾಗುತ್ತೆ ಅನ್ನೋದು. ರಿಸಲ್ಟ್ ಏನೋ ಬರುತ್ತೆ, ವರಿ ಮಾಡ್ಕೋಬೇಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಇವತ್ತು 2 ಗಂಟೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಎಲ್ಲರಿಗೂ ಕಂಗ್ರಾಟ್ಸ್, ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರಲಿ. ನೆಕ್ಸ್ಟ್ ಏನು ಮಾಡಬೇಕು ಒಂದು ಸ್ವಲ್ಪ ಐಡಿಯಾ ಕೊಡ್ತೀನಿ ನೋಡಿ. ನಿಮ್ಮ ಒಂದು KCT ರಿಸಲ್ಟ್ ಬಿಟ್ಟಿದ ತಕ್ಷಣ ಏನು ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಯಾಕಂದರೆ ಈಗ ನೀಟ್ ರಿಸಲ್ಟ್ ಕೂಡ ಬರಬೇಕು. ನೀಟ್ ರಿಸಲ್ಟ್ ಬರೋರ್ಗು ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ನಿಮ್ಗೆ ಏನೋ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಖಂಡಿತ ಕೊಡ್ತಾ ಇರ್ತಾರೆ. ಇದ್ದಾರೆ ಸುಮ್ಮನೆ ಇರಲ್ಲ. ನಿಮಗೆ ಒಂದು ಶೆಡ್ಯೂಲ್ನ ಬಿಡಬೇಕಾಗುತ್ತೆ. ಶೆಡ್ಯೂಲ್ ಆದಷ್ಟು ಬೇಗ ನೀವು ಬಿಡಲ್ಲ, ಯಾಕಂದರೆ ಒಂದು ನೀಟ್ ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಕಂಬೈನ್ಡ್ ಆಪ್ಷನ್ ಎಂಟ್ರಿ ನಡೆಯೋ ಸಲುವಾಗಿ. ಆಪ್ಷನ್ ಎಂಟ್ರಿ ಏನು ಅಂದರೆ ಏನು, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಂದ್ರೆ ನೀಟಾಗಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಪ್ಷನ್ ಎಂಟ್ರಿ ಬಗ್ಗೆ ವೀಡಿಯೋ ಮಾಡಿ ಅಂದರೆ ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ಆಪ್ಷನ್ ಎಂಟ್ರಿ ನಿಮ್ಮ ಒಂದು ಕೌನ್ಸಿಲಿಂಗಲ್ಲಿ ಮೇನ್ ಪಾರ್ಟ್, ಅಂದರೆ ಹಾರ್ಟ್ ಆಫ್ ದಿ ಕೌನ್ಸಿಲಿಂಗ್, ನಮ್ಮ ಹಾರ್ಟ್ ಆಫ್ ದಿ ಬಾಡಿ ಅಂತ ಕರಿತೀವಿ. ಒಂದು ಆಪ್ಷನ್ ಎಂಟ್ರಿ ಕೂಡ ನಿಮ್ಮ ಒಂದು ಕೌನ್ಸಿಲಿಂಗಲ್ಲಿ ಮೇನ್ ಪಾರ್ಟ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ವೀಡಿಯೋ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಐಡಿಯಾ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೆಕ್ಸ್ಟ್ ನಿಮಗೆ ಒಂದು ಶೆಡ್ಯೂಲ್ ಬಿಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಈಗ ನಿಮಗೆ ಏನು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀರಾ, ನಿಮ್ಮ ಕ್ಲಾಸಸ್ ಏನು ಅದೆಲ್ಲ ಗೊತ್ತಾಗಿದೆಯಲ್ಲ, ಅದೇ ಥರ ಸೀಕ್ರೆಟ್ ಕೀ ಅನ್ನೋದು ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಸೀಕ್ರೆಟ್ ಕೀ, ಅದರಿಂದ ನೀವು ಒಂದು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ಬೋದು. ನಿಮಗೆ ಈಗ ಏನೇನು ಗೊತ್ತಾಯ್ತು ಅಂದರೆ, ಒಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡಬೇಕು, ಶೆಡ್ಯೂಲ್ ಬಿಡಬೇಕು, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಡಬೇಕು. ಇದೇನು ಬ್ರದರ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತೇ ಇಲ್ಲ, ನಂಗೆ ಸಡನ್ನಾಗಿ ಹೇಳ್ತಿದ್ಯಾ. ನನಗೆ ಆಗಲೇ ನೀವು ವೆರಿಫಿಕೇಷನ್ ಸ್ಲಿಪ್ ಕೇಳಿದೆ, ವೀಡಿಯೋ ಮಾಡಿದ್ದೆ, ಗೊತ್ತಾಗಿದೆ. ಮತ್ತು ನೀನು ನೆಕ್ಸ್ಟು ಶೆಡ್ಯೂಲ್ ಅಂದಿದೆಯಾ, ಶೆಡ್ಯೂಲ್ ಬಗ್ಗೆ ಬೇಕಾದ್ರೆ ಇನ್ನೂ ಬಂದಿಲ್ಲ. ಬೇಕಾದ್ರೆ ಪ್ರೀವಿಯಸ್ ಇಯರ್ದ ಶೆಡ್ಯೂಲ್ ಯಾವ ಥರ ಇರುತ್ತಂದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸಿ. ಅಂದರೆ ಅದ್ರ ಬಗ್ಗೆ ಏನಿರುತ್ತೆ, ಏನು ಪ್ರೊಸೀಜರು, ಅದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಅದ್ರ ಬಗ್ಗೆ ಕೂಡ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ನನಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಗೊತ್ತಿಲ್ಲ ಬ್ರದರ್ ಅಂದರೆ ಅದ್ರ ಬಗ್ಗೆ ಕೂಡ ನಾನು ಒಂದು ನೀಟಾಗಿ ವೀಡಿಯೋ ಮಾಡಿ ಅಂದರೆ ತಿಳಿಸ್ತೀನಿ. ಯಾರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಇಲ್ಲ ನನಗೆ ಇಷ್ಟೇ ಸಾಕು, ಸ್ವಲ್ಪ ಇನ್ಫಾರ್ಮೇಷನ್ ನೆಕ್ಸ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡೋಣ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಸ್ವಲ್ಪ ಐಡಿಯಾ ಕೊಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಿಲ್ಲ, ನಿಮ್ಮ ಒಂದು ಕಾಲೇಜಸ್ ಅಂದರೆ ನೀವು ಯಾವ ಕಾಲೇಜಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ, ಯಾವ ಕೋರ್ಸ್, ಆ ಕಾಲೇಜಸಲ್ಲಿ ಎಷ್ಟೆಷ್ಟು ಸೀಟ್ ಇದ್ದಾವೆ ಅನ್ನೋದು ಒಂದು ನಮಗೆ ಒಂದು ಪಿಕ್ಚರಿಯಲ್ ಐಡಿಯಾ ಸಿಗುತ್ತೆ. ಅಂದರೆ ಇದ್ದಾರೆ ಬಿಡ್ತಾರೆ ಅಫಿಷಿಯಲಾಗಿ, ಈ ಕಾಲೇಜಸಲ್ಲಿ ಸೀಟ್ ಇದ್ದಾವೆ. ಆಮೇಲೆ ಸೀಟ್ನ ಒಂದು ಸ್ವಲ್ಪ ಸರೆಂಡರ್ ಮಾಡ್ತಾರೆ ಇದಾರಿಗೆ. ನಮಗೆ ಇಷ್ಟು ಸೀಟ್ಗಳು ನಮ್ಮ ಒಂದು ಅಡ್ಮಿಷನ್ ಆಗೋದಿಲ್ಲ, ಅದಕ್ಕೋಸ್ಕರ ಇದ್ದಾರೆ, ನೀವೇ ನಮಗೆ ಸೀಟ್ ಕೊಡಿಸಿ ಅಂತಂದು ಕಾಲೇಜವರು ಇದಾರಿಗೆ ಸರೆಂಡರ್ ತುಂಬ ಸೀಟ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಬೇಕಾದ್ರೆ ನೀಟಾಗಿ ನೆಕ್ಸ್ಟ್ ಕಮೆಂಟ್ಗಳು ಹಾಕಿದರೆ ನಾನು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೋಡಿ, ನಿಮ್ಮ ಒಂದು ಕಮೆಂಟ್ಸ್ ಆಯಿತು, ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಯಿತು, ನನಗೇನಾಗುತ್ತೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಡೌಟ್ಸ್ ಇದೆ, ಹಾಗೆ ನನಗೆ ಇಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು. ನೀವು ನನಗೆ ಏನೂ ಮಾಡಲಿಲ್ಲ ಅಂದರೆ ಏನು ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ, ನನಗೂ ಅಷ್ಟೇ ಅಂತ ಸುಮ್ಮನೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಈ ಟೈಮಲ್ಲಿ ಪ್ರೋತ್ಸಾಹ, ಕೌನ್ಸಿಲಿಂಗ್ ಟೈಮಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ನಾನು ನಿಮಗೆ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಖಂಡಿತ ಸಹಾಯ ಮಾಡ್ತೀನಿ. ಈಗ ನಿಮಗೆ ರಿಸಲ್ಟ್ ಬರುತ್ತೆ, ಏನೇನು ಈಗ ಸ್ಟಾರ್ಟಿಂಗ್ ನಿಮಗೆ ಏನು ಮಾಡಬೇಕು ಅನ್ನೋದು, ಅಂದರೆ ಏನು ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇಷ್ಟು ಗೊತ್ತಾಯಿತು. ಇದ್ರ ಬಗ್ಗೆ ಇಷ್ಟು ಐಡಿಯಾ ಸಿಕ್ಕರೆ ಸಾಕು. ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಬರಬೇಕು, ಆಮೇಲೆ ನಿಮ್ಗೆ ಏನಾಗಬೇಕು, ಕೌನ್ಸಿಲಿಂಗ್ದು ಶೆಡ್ಯೂಲ್ ಬರಬೇಕು, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸು. ಇಷ್ಟು ಬಂದಮೇಲೆ ನಿಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅಂದರೆ ಕೂಡ ಪರವಾಗಿಲ್ಲ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರೋ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಸಲ್ಟ್ ಯಾವ ಥರ ಇರುತ್ತೆ ಅಂದರೆ ಗೊತ್ತಿದೆ. ನಿಮ್ಮ ಒಂದು ಯಾವ್ಯಾವ ಕೋರ್ಸ್ಗೆ ಹೋಗ್ಬೇಕು ಅನ್ಕೊಂಡ್ರೆ ಆ ಒಂದು ಕೋರ್ಸ್ದು ನಿಮಗೆ ರ್ಯಾಂಕ್ ಅನ್ನೋದು ಆ ಒಂದು ಕೋರ್ಸ್ ಮುಂದೆ ನಿಮ್ಮ ಒಂದು ರ್ಯಾಂಕ್ ಅಲಾಟ್ಮೆಂಟ್ ಆಗುತ್ತೆ. ಅದು ಬೇಕಾದ್ರೆ ಮಧ್ಯಾಹ್ನ ಸಿಗೋಣ, ಏನೇ ಆಗಲಿ ಮಧ್ಯಾಹ್ನ ಬಂದ ತಕ್ಷಣ ನಿಮಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಲಿಂಕ್ ಕೂಡ ಕಳಿಸ್ತೀನಿ. ಯಾರು ವಾಟ್ಸಪ್ ಜಾಯ್ನ್ ಆಗಿದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಬೇಗನೆ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರಲಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.